ಏನ್ರಿ ಎಲ್ಲೋಗಿದ್ರಿ ಇಷ್ಟೊತ್ತು? ಯಾಕೋ ಬೇಜಾರಾಗ್ತಾಯಿತ್ತು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ. ಹಾಗೆ ಆ ಊರಲ್ಲಿ ನನ್ನ ಫ್ರೆಂಡ್ ಸಿಕ್ತ. ಅದೇ ನಾನು ಹೇಳ್ತಾ ಇರ್ತೀನಲ್ಲ, ನನ್ನ ಕ್ಲಾಸ್ಮೇಟು ಪಾಪಣ್ಣ ಅಂತ. ಎಷ್ಟು ವರ್ಷದಿಂದ ಅವ್ನು ಹುಡುಕ್ತಾ ಇದ್ದೆ ಗೊತ್ತಾ, ಈಗ ಅವ್ನು ಸಿಕ್ದ. ಓ ಹೌದಾ, ಹೋಗ್ಲಿ ಬಿಡಿ. ಕೊನೆಗೂ ನೀವಿಬ್ರು ಒಂದಾದ್ರಲ್ಲ ಸ್ನೇಹಿತರು. ಅಬ್ಬಾ, ಎಷ್ಟು ವರ್ಷದಿಂದ ಅವ್ರು ಹುಡುಕ್ತಾ ಇದ್ರಿ ಅಲ್ವಾ ನೀವು? ಹಾಗೆ ಕಣೆ, ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಏನೇ ಅಡುಗೆ ಮಾಡಿದ್ಯಾ ಇವತ್ತು? ಬೇಳೆ ಸಾಂಬಾರು ಅನ್ನ. ಥೋ, ಅದು ಯಾತದ್ದು ಬೇಳೆ ಸಾರು ಮಾಡ್ತೀಯೋ, ನನಗಂತೂ ಬಾಯಕ್ಕೆ ಇಡೋಕ್ಕಾಗಲ್ಲ. ನನಗೆ ಬೇಳೆ ಸಾಂಬಾರು ಬೇಡಪ್ಪ. ಉಪ್ಸಾರು ಮುದ್ದೆ ಏನಾದರೂ ಮಾಡು. ಬೇಳೆ ಸಾರು ಯಾರು ತಿಂತಾರೆ? ನಿಮ್ದೊಳ್ಳೆ ಕತೆ, ಯಾವಾಗ ನೋಡಿದ್ರು ಉಪ್ಸಾರು ಉಪ್ಸಾರು. ಹಾಂ, ಆ ಉಪ್ಸಾರನ್ನ ಯಾರು ತಿಂತಾರೆ? ನನಗಿಷ್ಟ ಆಗಲ್ಲಪ್ಪ. ಇವಾಗ ಬೇಳೆ ಸಾಂಬಾರು ಮಾಡಿದ್ದೀನಿ, ಊಟ ಮಾಡಿ. ನಾಳೆ ಬೇಕಾದರೆ ಉಪ್ಸಾರು ಮಾಡ್ಕೊಡ್ತೀನಿ. ಅಯ್ಯೋ, ನೀನು ಮಾಡೋ ಬೇಳೆ ಸಾಂಬಾರ್ಗೂ ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ದರೆ ಉಪ್ಪಿರಲ್ಲ. ಎರಡೂ ಇದ್ದರೆ ಬಾಯಕ್ಕೆ ಇಡೋಕ್ಕಾಗಲ್ಲ, ಹಂಗಿರುತ್ತೆ ನೀನು ಮಾಡೋ ಅಡುಗೆ. ಅಯ್ಯೋ, ಎಷ್ಟು ದಿನ ಅಂತ ನನ್ನ ಬೈತೀರಾ? ನಿನ್ನ ಮಗಂಗೂ ವಯಸ್ಸಾಯ್ತು, ಮದುವೆ ಮಾಡ್ರಿ. ಆವಾಗ ಸೊಸೆ ಬರ್ತಾಳಲ್ಲ, ಅವಳು ಮಾಡೋಕ್ಕಿದ್ದಕ್ಕೆ ಹೇಗೆ ಹೆಸರಿಕ್ತಿರೋ ನಾನು ನೋಡ್ತೀನಿ. ಏನೇ ನನ್ನೇ ಎದುರಿಸ್ತಾ ಇದ್ದೀಯ? ನಾನು ಎದುರೋ ಅಂತ ಮನುಷ್ಯ ಅಲ್ಲ. ನಾನು ಆಲ್ರೆಡಿ ಒಂದು ಸೊಸೆನ ನೋಡ್ಕೊಂಡು ಬಂದಿದ್ದೀನಿ. ರುಚಿ ರುಚಿಯಾಗಿ ಅಡುಗೆ ಮಾಡಾಕ್ತಾಳೆ, ಒಳ್ಳೆ ಸೊಸೆ. ಈ ಮನೆಗೆ ತಕ್ಕನಾದ ಸೊಸೆ ಅಂದರೆ ಅವಳೆ. ಹೌದೇನ್ರಿ? ಆಗಲೇ ಹೆಣ್ಣು ನೋಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಅಲ್ಲ, ನನಗೊಂದು ಮಾತು ಹೇಳೋದು ಬೇಡವಾ? ನಾನು ಸೊಸೆ ನೋಡ್ಬೇಕು ತಾನೆ ಹೇಗಿದ್ದಾಳೆ ಅಂತ. ಅದು ಹೇಗೆ ನೀವು ಒಬ್ಬರೇ ಹೋಗಿ ನೋಡ್ಕೊಂಡು ಬಂದಿದ್ದೀರಾ? ರೀ ಹೇಗಿದ್ದಾಳ್ರಿ ಹುಡುಗಿ? ಚೆನ್ನಾಗಿದ್ದಾಳಾ? ಏನು ನಿನ್ಗಿನ್ನ ಚೆನ್ನಾಗೇ ಇರ್ತಾಳೆ. ಆದರೆ ನಿನ್ನ ಥರ ಮಾತ್ರ ಇರಲ್ಲ ಅಷ್ಟೇ. ಸುಮ್ಮನಿರ್ರಿ, ಸಾಕು ತಮಾಷೆ ಮಾಡಿದ್ದು. ನಿಜ ಹೇಳ್ರಿ, ಹುಡುಗಿ ಹೇಗಿದ್ದಾಳೆ? ಬನ್ನಿ, ನಾನು ಒಂದ್ಸಲಿ ನೋಡಬೇಕು, ನೋಡ್ಕೊಂಡು ಬರೋಣ. ಹುಡುಗಿ ಥರನೇ ಇರ್ತಾಳೆ. ಅದೇನ್ರಿ ಹಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಹುಡುಗಿ ನೋಡ್ಕೊಂಡು ಬಂದ್ರೆ ಇಲ್ವೋ? ಇಲ್ಲ, ಹುಡುಗಿನೇನು ನೋಡ್ಕೊಂಡು ಬಂದಿಲ್ಲ. ನನ್ನ ಪ್ರಾಣ ಸ್ನೇಹಿತ ಪಾಪಣ್ಣ ಇದ್ದಾನಲ್ಲ, ಅವ್ನ ಸ್ವಂತ ಮಗಳೇ ಇದ್ದಾಳೆ. ಅದಕ್ಕೆ ಮಾತು ಕೊಟ್ಟು ಬಂದಿದ್ದೀನಿ. ಮುಂದಿನ ತಿಂಗಳು 15ನೇ ತಾರೀಕೇನೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಬಂದಿದ್ದೀನಿ. ಅಯ್ಯೋ ರೀ, ನೀವೇನು ಹೀಗೆ ಮಾಡ್ತಾ ಇದ್ದೀರಾ? ಅದು ಹೇಗೆ ಮಾತು ಕೊಟ್ಟು ಬಂದ್ರಿ? ಅಲ್ಲ, ನಾನು ಮನೆ ಒಬ್ಳಾಗಿ ನಾನು ಹುಡುಗಿನ ನೋಡಬೇಕು ತಾನೆ. ಹಾಗೆ ಮಗನೂ ನೋಡಬೇಕಲ್ಲ ಹೆಣ್ಣನ್ನ. ನೋಡು, ನಿನ್ಗೊಂಚೂರು ಸಲಿಗೆ ಕೊಟ್ಟರೆ ಸಾಕು, ತಲೆ ಮೇಲೆ ಬಂದು ಕುತ್ಕತೀಯ. ನಾನು ಹುಡುಗಿನ ಒಪ್ಕೊಂಡಿದ್ದೀನಿ. ನೀವು ಒಪ್ಕೋಬೇಕಷ್ಟೇ. ಮುಂದಿನ ತಿಂಗಳು 15ನೇ ತಾರೀಕಿಗೆ ಮದುವೆ, ಎಲ್ಲ ತಯಾರಿ ಮಾಡ್ಕೊ. ಅಲ್ಲ, ಮಗನ್ನು ಒಂದ್ಸಲಿ ಮಾತು ಕೇಳಿದರೆ ಚೆನ್ನಾಗಿರ್ತಿತ್ತೇನೋ. ಏಯ್, ಹೆಣ್ಮಕ್ಳು ಅಡುಗೆ ಮನೆ ಒಳಗಿದ್ರೆ ಚಂದ. ಇಲ್ಲೆಲ್ಲ ಬಂದು ಮೂಗು ತೋರಿಸ್ಬಾರ್ದು. ಸುಮ್ಮನೆ ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊ ಹೋಗು. ಅಪ್ಪ, ಯಾರನ್ನು ಕೇಳಿ ಮದುವೆ ಫಿಕ್ಸ್ ಮಾಡಿದ್ರಪ್ಪ ನೀವು? ಯಾರನ್ನು ಯಾಕೆ ಕೇಳಬೇಕು? ನನ್ನ ಇಷ್ಟ ಅದು. ಅಪ್ಪ, ಹುಡುಗಿ ಯಾರಪ್ಪ? ಹುಡುಗಿ ನನ್ನ ಪ್ರಾಣ ಸ್ನೇಹಿತ ಇದ್ದಾನಲ್ಲ ಪಾಪಣ್ಣ, ಅವ್ರ ಮಗಳು. ನನ್ನ ಸ್ನೇಹಿತನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಮನೆ ನಂದಾದೀಪವಾಗಿ ಬೆಳಗ್ತಾಳೆ. ನನಗೆ ತಕ್ಕನಾದ ಸೊಸೆ ಅಂದರೆ ಅವಳೇ. ಅಲ್ಲ, ಹುಡುಗಿನ ನೋಡಿದ್ದೀಯಾ? ನೀನು ನೋಡಿದ್ರೆ ಸಾಕ? ನಾನು ನೋಡಬೇಕು ತಾನೇ? ಬೇಕಾಗೇ ಇಲ್ಲ, ನೀನು ನೋಡೋ ಅವಶ್ಯಕತೆ ಏನೂ ಇಲ್ಲ. ನಾನು ಹೇಳಿದ್ದೀನಿ ನೋಡು, ಮುಂದಿನ ತಿಂಗಳು 15ನೇ ತಾರೀಕಿಗೆ ಮದುವೆ ಫಿಕ್ಸ್ ಆಗು. ಅಪ್ಪ, ಜೀವನದಲ್ಲಿ ಒಂದೇ ಒಂದು ಸಲ ಅಲ್ವೇನಪ್ಪ ಮದುವೆ ಆಗೋದು? ನಮಗೂ ಆಸೆ ಕನಸುಗಳು ಎಲ್ಲ ಇರ್ತಾವಲ್ಲಪ್ಪ. ಹೋಗ್ಲಿ, ಹುಡುಗಿ ಏನು ಓದಿದ್ದಾಳಪ್ಪ? ಇನ್ನೇನು ಎಲ್ಲರೂ 10 ಸಲ ಮದುವೆ ಆಯ್ತಾರ? ಅಯ್ಯೋ ಮಂಕೆ, ಸುಮ್ಮನೆ ಹೋಗು, ಜಾಸ್ತಿ ಮಾತಾಡಬೇಡ. ಅಪ್ಪ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಹುಡುಗಿ ಚೆನ್ನಾಗಿ ಓದಿರಬೇಕು, ಲಕ್ಷಣವಾಗಿರಬೇಕು, ಒಳ್ಳೆ ಗುಣ ಇರಬೇಕು ಅಂತ ಹುಡುಗಿನಾದರೆ ಮದುವೆ ಆಗ್ತೀನಿ. ಇಲ್ಲ ಅಂದರೆ ನೀನು ತೋರಿಸಿರೋ ಹುಡುಗಿ ನಾನು ಮದುವೆ ಆಗಲ್ಲ ಅಷ್ಟೇ. ಏಯ್, ಅವೆಲ್ಲ ಇಲ್ಲ. ನನ್ನ ಸ್ನೇಹಿತನಿಗೆ ಮಾತು ಕೊಟ್ಟಿದ್ದೀನಿ, ಅವಳೇ ನಮ್ಮ ಸೊಸೆ. ಅವಳು ಓದಿರಲಿ ಬಿಡಲಿ, ಲಕ್ಷಣವಾಗಿರಲಿ ಬಿಡಲಿ, ಅವೆಲ್ಲ ಬೇಕಿಲ್ಲ. ನೀನು ಅವಳನ್ನೇ ಮದುವೆ ಆಗಬೇಕಷ್ಟೇ. ಆ ಕುಂಟಿನೋ ಕುರುಡಿನೋ ಅವಳನ್ನೇ ಮದುವೆ ಆಗಬೇಕು. ಅಪ್ಪ ನಿಂತ್ಕೊಳ್ಳಪ್ಪ, ನನ್ನ ಮಾತು ಕೇಳಪ್ಪ. ನಾನು ಒಂದ್ಸಲಿ ಹುಡುಗಿ ನೋಡ್ತೀನಪ್ಪ ಹೇಗಿದ್ದಾಳೆ ಅಂತ. ಛೇ, ಈ ಮನೇಲಿ ನನ್ನ ಆಸೆ ಕನಸುಗಳಿಗೆ ಬೆಲೆನೇ ಇಲ್ಲ. ಅಯ್ಯೋ ದೇವ್ರೆ, ನಮ್ಮಪ್ಪ ನೋಡಿರೋ ಹುಡುಗಿ ಹೇಗಿದ್ದಾಳೋ ಏನೋ. ಅಮ್ಮ, ಏನಮ್ಮ ಇದು? ಮನೇಲಿ ಏನೇನೋ ನಡೀತಾ ಇದೆ. ಅಮ್ಮ, ನೀನಾದರೂ ಅಪ್ಪಂಗೆ ಹೇಳಮ್ಮ. ಒಂದೇ ಒಂದು ಸಲ ಆದರೂ ಹುಡುಗಿ ನೋಡ್ತೀನಿ. ನನಗಿಷ್ಟ ಆದರೆ ಮದುವೆ ಮಾಡ್ಕೋತೀನಿ, ಇಲ್ಲ ಅಂದರೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಮ್ಮ. ಏನು ಮಾಡೋಕ್ಕಾಗುತ್ತಪ್ಪ? ಈ ಮನೇಲಿ ನಿಮ್ಮ ಅಪ್ಪಂದೇ ಮಾತು ಕೇಳಬೇಕು. ನಾವು ಯಾರಾದರೂ ಮಧ್ಯೆ ಮಾತಾಡೋಕೆ ಹೋದರೆ ಸುಮ್ಮನೆ ಬೈತಾರೆ. ಸುಮ್ಮನೆ ನೀನು ನಿಮ್ಮ ಅಪ್ಪನ ಮಾತು ಕೇಳ್ಬಿಡು. ಅಮ್ಮ, ನನಗೂ ಆಸೆ ಇರಲ್ವೇನಮ್ಮ? ಒಳ್ಳೆ ಬುದ್ಧಿ ಇರಬೇಕು, ಒಳ್ಳೆ ಕೆಲಸದಲ್ಲಿರಬೇಕು, ಹುಡುಗಿನೂ ಚೆನ್ನಾಗಿ ಓದಿರಬೇಕು. ನನಗೆ ಆ ಥರ ಹುಡುಗಿ ಬೇಕಮ್ಮ. ನನಗೆ ಯಾಕೋ ನಮ್ಮ ಅಪ್ಪ ನೋಡಿರೋ ಹುಡುಗಿ ಏನೂ ಓದಿಲ್ಲ, ಏನು ಕೆಲಸದಲ್ಲಿಲ್ಲ,
ಆ ಥರದ ಹುಡುಗಿನ ಹುಡುಕಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಮ್ಮ. ಯಾಕಂದರೆ ನಮ್ಮ ಅಪ್ಪಂಗೆ ಅದೇ ಅಲ್ವಾ ಬೇಕಾಗಿರೋದು, ಬರೀ ಪೂಜೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಆ ಥರ ಹುಡುಗಿನ ನೋಡಿರ್ತಾರೆ. ಮೋಸ್ಟ್ಲಿ ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ, ಹುಡುಗಿ ಏನೂ ಓದಿರಲ್ಲ ಅಂತ ಅನ್ನಿಸ್ತಿದೆ ಅಮ್ಮ. ಅಮ್ಮ, ನಾನು ಚೆನ್ನಾಗಿ ಓದಿರೋ ಕಾರಣ ನಾನು ಬೆಂಗಳೂರಲ್ಲಿ ಇದ್ದೀನಲ್ವ, ಸ್ವಲ್ಪ ಹುಡುಗಿ ಮಾಡ್ರನ್ ಆಗಿ ಸ್ವಲ್ಪ ಅಂದವಾಗಿ ಚೆನ್ನಾಗಿರ್ಬೇಕಮ್ಮ. ಈ ನಮ್ಮ ಅಪ್ಪ ಎಂಥ ಹುಡುಗಿ ನೋಡಿದಾನೋ ಏನೋ. ನೋಡು ಮಗನೇ, ಸುಮ್ಮನೆ ನಿಮ್ಮ ಅಪ್ಪನ ಮಾತು ಕೇಳ್ಬಿಡು. ನಮ್ಮ ಮಾತು ಇಲ್ಲೇನು ನಡೆಯೋದಿಲ್ಲ, ಸರಿನಾ? ನಾನು ಬರ್ತೀನಪ್ಪ. ಯಾಕೋ ಮಚ್ಚ ಬೇಜಾರಲ್ಲಿದ್ದೀಯಾ, ಏನಾಯ್ತು? ಲೋ, ನಮ್ಮಪ್ಪ ಯಾವುದೋ ಹುಡುಗಿನ ನೋಡ್ಕೊಂಡು ಬಂದು ಮದುವೆ ಆಗು ಅಂತ ಕೂತಿದ್ದಾರೆ. ಮುಂದಿನ ತಿಂಗಳೇ ಮದುವೆ ಅಂತೆ. ಹೌದಾ? ಹಾಗಿದ್ರೆ ಖುಷಿ ಪಡೋ, ಯಾಕೋ ಕೋಪ ಮಾಡ್ಕೊಂಡಿದ್ದೀಯಾ? ಅಲ್ಲಿ ನೋಡು, ಮದುವೆ ಆಗ್ತಾ ಇದ್ದೀನಿ ಅಂತ ಖುಷಿ ಪಡೋ ಬದಲು ಇವನು ಬೇಜಾರು ಮಾಡ್ಕೊಂಡಿದ್ದಾನೆ. ನಮ್ಮ ಮನೇಲಿ ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿ, ಅಪ್ಪ ನನಗೊಂದು ಹೆಣ್ಣು ನೋಡಿ ಮದುವೆ ಮಾಡು ಅಂತ. ಕಿವಿಗೆ ಹಾಕೊಳ್ಳಲ್ಲ. ಅದಕ್ಕೆ ನೆನ್ನೆನೆ ಜಗಳ ಮಾಡಿಬಿಟ್ಟು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಒಂದು ಹುಡುಗಿನ ನೋಡೋಕೆ ಹೋಗಿದ್ದೆ. ಅಯ್ಯಪ್ಪ, ಆ ಹುಡುಗಿ ಒಳ್ಳೆ ಪೆದ್ದಿ ಥರ ಆಡ್ತಾಳಪ್ಪ. ಅಲ್ಲ, ಕಾಫಿ ತಗೊಂಡು ಬಂದವಳು ಎಲ್ಲರಿಗೂ ಕೊಡಬೇಕು ತಾನೇ. ಅಪ್ಪ ಕಾಫಿ ಅಂತಾಳೆ. ಆಮೇಲೆ ಮಗಳೇ ಕಾಫಿ ಕೊಡೋಗಮ್ಮ ಎಲ್ರಿಗೂ ಅಂತಂದರೆ, ನಾನು ಕೊಡಲ್ಲಪ್ಪ, ನಂಗೆ ನಾಚಿಕೆ ಆಯ್ತದೆ ಇಹಿ ಅಂತಾಳೆ. ಅಯ್ಯಪ್ಪ, ನನಗೆ ಅದನ್ನ ನೋಡಿ ಭಯ ಆಗೋಯ್ತು. ನನಗೆ ಈ ಹುಡುಗಿ ಬೇಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಬಂದೆ. ಈ ಪೆದ್ದಿ ಹುಡುಗಿನ ಯಾರು ಮದುವೆ ಮಾಡ್ಕೊತಾರೆ? ಅಲ್ಲ, ಅಷ್ಟು ಪೆದ್ದಿಯಾಗಿ ಆಡ್ತಾವಳೆ. ಅಯ್ಯೋ, ನನಗಂತೂ ನೋಡಿ ಭಯನೇ ಆಯಿತು. ಅಲ್ಲ, ಅಕಸ್ಮಾತ್ ನಾನೇನಾದರೂ ಮದುವೆ ಮಾಡಿಕೊಂಡು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಕರ್ಕೊಂಡು ಬಂದರೆ ಆಗ ಪೆದ್ದಿಯಾಗಿ ಆಡಿದ್ರೆ ಅವರೆಲ್ಲ ನಗಾಡಲ್ವಾ? ನಾನು ಅದಕ್ಕೆ ಮದುವೆ ಆಗಲಿಲ್ಲಪ್ಪ ಅವಳನ್ನ. ಹೌದೇನೋ, ನೀನು ನೋಡ್ಕೊಬಂದಿರೋ ಹುಡುಗಿನೇ ಈ ಥರ ಆಡ್ತಾಯಿದ್ರೆ ನಾನು ಹುಡುಗಿನೇ ನೋಡಿಲ್ಲ, ಅವಳು ಹೇಗಿದ್ದಾಳೋ ಏನೋ. ಲೋ, ಹಾಗಿದ್ರೆ ಹುಷಾರು ಕಣೋ, ಮೊದಲು ಹುಡುಗಿ ಹೇಗಿದ್ದಾಳೆ ಅಂತ ನೋಡು. ಏನ್ರಿ, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಏನೇ ಅದು? ನೀನು ಹೇಳಿದ್ರೆ ಅಲ್ವಾ ಗೊತ್ತಾಗೋದು? ಅಯ್ಯೋ ರೀ, ನಿಮ್ಮ ಗೆಳೆಯ ಇದ್ದಲ್ಲ, ಅದೇ ಸುಧಾಮ, ಅವ್ರ ಮಗನಿಗೆ ಹೆಣ್ಣು ನೋಡಿದಾನಂತೆ, ಮದುವೆನೂ ಫಿಕ್ಸ್ ಮಾಡಿಬಿಟ್ಟಿದ್ದಾನಂತೆ. ಮದುವೆ ಫಿಕ್ಸ್ ಮಾಡಿದಾರಾ? ಮಾಡಲಿ ಬಿಡು, ಅದರಲ್ಲಿ ಏನು ತಪ್ಪಿದೆ. ಅಯ್ಯೋ, ವಯಸ್ಸಾಯಿತು, ಮದುವೆ ಮಾಡ್ಕೊಳ್ಳಿ. ಅಯ್ಯೋ, ವಯಸ್ಸಾಗಿರೋದು ಅವನಿಗಲ್ಲ, ನಿಮಗೆ. ಈ ಬುದ್ಧಿಗಿಷ್ಟು ಎಲ್ಲ ಪ್ರತಿಯೊಂದು ಬಾಯಿ ಬಿಟ್ಟೆ ಹೇಳಬೇಕು. ನಿಮ್ಗೊಬ್ಳು ಮಗಳಿದ್ದಾಳೆ ತಾನೇ? ನನಗೆ ಗೊತ್ತಿರೋ ಹಾಗೆ ಒಬ್ಬಳೆ ಮಗಳೇ. ನನಗೆ ಗೊತ್ತಿಲ್ದಂಗೆ ಏನಾದ್ರು ಇನ್ನೊಬ್ಳು ಮಗಳು ಅವಳು ಅಂತ. ಅಯ್ಯೋ, ಮೂತಿಗೊಂದು ಕೊಟ್ಟರೆ ನಾನು ಹೇಳ್ತಾ ಇರೋದು, ನೀವು ಒಬ್ಳು ಮಗಳಿದ್ದಾಳೆ, ಅವಳ ಜೀವನದ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅವಳಿಗೂ ವಯಸ್ಸಾಯ್ತಾ ಬಂತು, ಮದುವೆ ಮಾಡಬೇಕು ಅನ್ನೋದು ಏನಾದರೂ ಯೋಚನೆ ಇದೆಯಾ ನಿಮಗೆ? ಹೌದು, ನೀನು ಹೇಳಿದ ಕರೆಕ್ಟು. ಅವಳಿಗೆ ಮದುವೆ ಮಾಡ್ಬೇಕು ನಾವು. ನಾನು ಇದು ಯೋಚನೆನೇ ಮಾಡಿರಲಿಲ್ಲ. ಮತ್ತು ನಾಳೆನೇ ಹುಡುಗನ್ನ ಹುಡ್ಕೋಕೆ ಹೋಗೋಣ, ನಡಿ. ಏನು ಹುಡುಗನ ಹುಡುಕ್ತೀರಾ? ಅಯ್ಯೋ ದೇವ್ರೇ, ಕೈಯಲ್ಲೇ ಬೆಣ್ಣೆ ಇಕ್ಕೊಂಡು ಊರೆಲ್ಲ ತುಪ್ಪ ಕುಡ್ಕಾಡೋದ್ರಂತೆ ಹಾಗಾಯ್ತು. ಅಲ್ರಿ, ನಿಮ್ಮ ಸ್ನೇಹಿತನ ಮಗನೇ ಇಲ್ವಾ? ಸುಧಾಮನ ಮಗ ರೀ, ಕುಮಾರಂಗೆ ಕೊಡೋಣ. ಏ ಮೂದೇವಿ, ಅವನು ಅವತ್ತೇ ಹೇಳಿಲ್ವಾ ನಿಮ್ಮ ಮಗಳನ್ನ ನಾನು ಮದುವೆ ಆಗೋದಿಲ್ಲ, ನಿಮ್ಮ ಹುಡುಗಿ ಬರೀ SLC ಓದಿದ್ದಾಳೆ, ನಾನು ಇಂಜಿನಿಯರ್ ಮಾಡಿದ್ದೀನಿ, ನಿಮ್ಮ ಮಗಳನ್ನ ನಾನು ಮದುವೆ ಆಗೋದಿಲ್ಲ ಅಂತ ಬಾಯ್ಬಿಟ್ಟು ಅವತ್ತೇ ಹೇಳಿದ್ದಾನೆ. ನಿನಗೇನು ಜ್ಞಾಪಕ ಇಲ್ವಾ? ರೀ, ಹುಡುಗನು ಚೆನ್ನಾಗಿ ಓದಿದ್ದಾನೆ, ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮ ಮಗಳು ಅವ್ರ ಮನೆಗೆ ಹೋದರೆ ಚೆನ್ನಾಗಿರ್ತಾಳೆ. ಅದಕ್ಕೆ ಅವನಿಗೇನೆ ಮದುವೆ ಮಾಡೋಣ. ನೀವು ಒಂದು ಕೆಲಸ ಮಾಡಿ, ನಾಳೆನೇ ಮನೆಗೆ ಹೋಗಿ ಚೆನ್ನಾಗಿ ನೈಸ್ ಮಾಡಿಬಿಟ್ಟು ಏನಾದರೂ ಮಾಡಿ ನನ್ನ ಮಗಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡಿಕೊಡೋಣ. ಅಯ್ಯೋ, ಅವ್ನು ಮಾಡ್ಕೊಳಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದ್ಮೇಲೂ ನಾವು ಬಲವಂತವಾಗಿ ಮದುವೆ ಮಾಡೋದು ಸರ್ಬರಲ್ಲ ಕಣೆ. ನಾವು ಹಾಗೂ ಬಲವಂತವಾಗಿ ಏನಾದರೂ ಮದುವೆ ಮಾಡಿಕೊಟ್ರೆ ಮುಂದೆ ಅವರಿಬ್ಬರು ಚೆನ್ನಾಗಿರ್ತಾರೆ ಅನ್ನೋದೇನಿದೆ ಅಲ್ವಾ? ಸುಮ್ಮನೆ ಮುಂದೆ ಕಿತ್ತಾಡ್ತಾರೆ. ಅದೆಲ್ಲ ಏನು ಬೇಡ. ಏನು ಶ್ರೀಮಂತರು ಏನು ಅದು ಒಬ್ಬನೇ ಇರೋದು ಊರಲ್ಲಿ? ಬೇಜಾನ್ ಜನ ಇದ್ದಾರೆ. ಅವನಿಗಿನ್ನೂ ಚೆನ್ನಾಗಿರೋ ಹುಡುಗನ ನೋಡಿ ಮದುವೆ ಮಾಡೋಣ ಬಿಡು. ನನಗೆ ಅವೆಲ್ಲ ಗೊತ್ತಿಲ್ಲ. ಆ ಹುಡುಗಂಗೇನೆ ನನ್ನ ಮಗಳನ್ನ ಕೊಡಬೇಕಷ್ಟೇ. ಯಾಕಂದರೆ ನನ್ನ ಮಗಳನ್ನು ಅವನು ತುಂಬ ಇಷ್ಟಪಟ್ಬಿಟ್ಟಿದ್ದಾಳೆ. ಹೌದಾ? ನನ್ನ ಮಗಳು ಅವನ್ನ ಇಷ್ಟಪಟ್ಟಿದ್ದಾಳ? ಹ್ಞೂ ರೀ, ಅದಕ್ಕೆ ಹೇಳಿದ್ದು, ನಾಳೆನೇ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತುಕತೆ ಮುಗಿಸ್ಕೊಂಡು ಬನ್ನಿ. ಸುಮ್ಮನೆ ಯಾರಿಗೋ ಕೊಡೋ ಬದಲು ನಮ್ಮ ಮಗಳು ಅವ್ರ ಮನೆಗೆ ಚೆನ್ನಾಗಿರ್ತಾಳೆ. ಹ್ಞೂ ಸರಿನಮ್ಮ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ. ಅಮ್ಮ, ಅಯ್ಯಪ್ಪ, ಇದ್ಯಾರಿದು? ಯಾರೇ ನೀನು? ಅಮ್ಮ, ನಾನಮ್ಮ ನಿನ್ನ ಮಗಳು. ಅಯ್ಯೋ, ಇದೇನಿದು ನಿನ್ನ ಅವತಾರ? ಗೋಡೆ ಬಳಿಯೋ ಪೇಂಟ್ ಎಲ್ಲನೂ ತಲೆಗೆ ಬಳ್ಕೊಂಡಿದ್ಯಾ, ಮುಖಕ್ಕೆ ಬಳ್ಕೊಂಡಿದ್ದೀಯಾ? ಹಾಗೆ ಇದೇನಿದು ನಿನ್ನ ಡ್ರೆಸ್ಸು?
ಯಾಕೆ ಹೀಗೆ ಬದಲಾಗ್ಬಿಟ್ಟಿದ್ದೀಯಾ? ಅಮ್ಮ, ನೀನು ಆಗಲೇ ಅಪ್ಪನ ಜೊತೆಗೆ ಮಾತಾಡೋದನ್ನ ಕೇಳಿಸ್ಕೊಂಡೆ. ಹಾಂ, ಕುಮಾರ ಬಂದಿದ್ದಾನಂತೆ, ಅದಕ್ಕೆ ಅವನಿಗೋಸ್ಕರ ಇದೆಲ್ಲ ತಯಾರಿ. ಅವನಿಗೆ ಹಳ್ಳಿ ಹುಡುಗಿ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ನಾನು ಈ ಥರ ಮಾಡ್ರನ್ ಆಗಿದ್ರೆ ಇಷ್ಟಪಡ್ತಾನಮ್ಮ ಅವನು. ಅಯ್ಯೋ ದೇವ್ರೇ, ನೀನು ನೋಡ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನೀನು ಅವ್ನು ನಿನ್ನ ಒಪ್ಕೋತಾನ? ಯಾಕೆ ಹಿಂಗೆ ಮಾಡ್ಕೊಂಡಿದ್ದೀಯಾ? ಆ ತಲೆಗೆ ನೋಡು ಪೇಂಟ್ ಹೇಗೆ ಬೆಳ್ಕೊಂಡಿದ್ಯಾ. ಅಮ್ಮ, ಭಯ ಬೀಳ್ಬೇಡ, ಸುಮ್ಮನಿರು. ಕುಮಾರನ್ಗೆ ಹೀಗಿದ್ರೇನೆ ಇಷ್ಟ ಆಗೋದು. ಈ ಸೀರೆ ಉಟ್ಕೊಂಡು ಹಳ್ಳಿ ಹುಡುಗಿರ ಥರ ಇದ್ರೆ ಇಷ್ಟಪಡೋದಿಲ್ಲ. ಅವನಿಗೆ ಸಿಟಿ ಹುಡುಗಿರಂದರೆ ತುಂಬ ಇಷ್ಟ.